ಥಿಯೋಡಾಲ್ ಫ್ರಾನ್ಸ್ ಸಭೆಯ ಬೋಧಕರಾಗಿದ್ದರು. ಆ ದಿನಗಳಲ್ಲಿ ಸಭೆಯ ನಾಯಕರು ಹಾಗೂ ದೇಶದ ಸರ್ಕಾರದ ನಡುವೆ ಉತ್ತಮ ಸಂಬಂಧವಿತ್ತು. ಸಭಾನಾಯಕರ ಮಾತನ್ನು ಸರ್ಕಾರವು ಬೆಂಬಲಿಸುತ್ತಿತ್ತು. ಆಗಿನ ದಿನಗಳಲ್ಲಿ 1ನೇ ಲೂಯಿಸ್ ಫ್ರಾನ್ಸ್ ಅನ್ನು ಆಳುತ್ತಿದ್ದರು. ಅರಸನಿಗೆ ಥಿಯೋಡಾಲ್ಫ್ ಬೋಧಕರ ವಿರುದ್ಧ ಅಸಮಾಧಾನ ಉಂಟಾಯಿತು. ಹೀಗಾಗಿ ಅರಸನು ಬೋಧಕರನ್ನು ಸೆರೆ ಹಿಡಿಸಿ ಮನುಷ್ಯರೇ ಇಲ್ಲದ ಕಾಡಿನಲ್ಲಿರುವ ಮಠಕ್ಕೆ ಕಳಿಸಿಬಿಟ್ಟನು. ಬಹಳ ಗೌರವದಿಂದಿದ್ದ ಬೋಧಕರು ಒಬ್ಬಂಟಿಕನಾಗಿದ್ದರಿಂದ ಮತ್ತು ಅವಮಾನದಿಂದ ಮರಣ ಹೊಂದುವರು ಎಂದು ಅರಸನು ನೆನೆಸಿದನು. ಸ್ವಲ್ಪ ದಿನಗಳ ನಂತರ ಬೋಧಕರಿದ್ದ ಸ್ಥಳಕ್ಕೆ ರಾಜನು ಹೋದಾಗ ಅಲ್ಲಿ ಬೋಧಕರು ಹಾಡುವುದನ್ನು ಅರಸನು ಕೇಳಿಸಿಕೊಂಡನು. ಬೋಧಕರು ಹೊಸನ್ನ, ಎಲ್ಲ ಮಾನ, ಮಹಿಮೆ ಮತ್ತು ಸ್ತುತಿ ದೇವರಿಗೆ ಎಂದು ಹೇಳುತ್ತಾ ದೇವರನ್ನು ಸ್ತುತಿಸುತ್ತಿದ್ದರು. ಈ ಕಠಿಣ ಸಮಯದಲ್ಲೂ ಒಂಟಿಕರಾಗಿರುವಾಗಲೂ ಬೋಧಕರು ದೇವರನ್ನು ಸ್ತುತಿಸುವುದನ್ನು ಕಂಡು ಅರಸನು ಆಶ್ಚರ್ಯಗೊಂಡನು ಮತ್ತು ಅವರನ್ನು ಬಿಡುಗಡೆ ಮಾಡಿದನು. ಹೌದು ಪ್ರಿಯರೇ, ಕೆಲವೊಮ್ಮೆ ನಾವು ಸಹ ನಮ್ಮ ಅನಾರೋಗ್ಯದ ಕಾರಣದಿಂದಾಗಿ ಇತರರಿಂದ ದೂರವಾಗಿರಬಹುದು ಅಥವಾ ಬಹಳ ಕಷ್ಟದಲ್ಲಿರಬಹುದು. ಆ ಕಠಿಣವಾದ ಸಮಯದಲ್ಲಿ ನಾವು ದೇವರನ್ನು ಗುಣಗುಟ್ಟದೆ ಎಲ್ಲ ಸಂದರ್ಭಗಳಲ್ಲಿಯೂ ಆತನಿಗೆ ಸ್ತೋತ್ರ ಸಲ್ಲಿಸಬೇಕು. ನಮ್ಮ ಕುಟುಂಬದವರು, ಸ್ನೇಹಿತರು, ಬಂಧು ಬಾಂಧವರು ನಮ್ಮನ್ನು ಬಿಡಬಹುದು, ಆದರೆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಆತನು ವಾಗ್ದಾನ ಮಾಡಿದ್ದಾನೆ. ಹೌದು ಪ್ರಿಯರೇ, ಇತ್ತ ಒಬ್ಬ ಮಗನನ್ನೇ ಲೋಕಕ್ಕೆ ಕಳುಹಿಸಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ನಾವು ಎಲ್ಲಿದ್ದರೂ ಸಹ ಆತನೊಂದಿಗೆ ಮಾತಾಡಬಹುದು ಮತ್ತು ಉತ್ತಮವಾದ ಸಂಬಂಧ ಹೊಂದಬಹುದು ಎಂದು ತಿಳಿದುಕೊಳ್ಳಬೇಕು. ಹಾಗಾದರೆ ಇಂದಿನಿಂದ ನಾವು ಹೀಗೆ ಮಾಡೋಣವೇ?